ದೇವಾಲಯದ ಹುಂಡಿಗೆ ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ 4 ಕೋಟಿ ರೂಪಾಯಿ ಮೌಲ್ಯದ ತಮ್ಮೆಲ್ಲ ಆಸ್ತಿಯ ದಾಖಲೆ ಪತ್ರವನ್ನ ದಾನವಾಗಿ ಹಾಕಿಬಿಟ್ಟಿದ್ದಾರೆ. ಹುಂಡಿ ಎಣಿಕೆ ವೇಳೆ ಈ ಆಸ್ತಿ ಪತ್ರವನ್ನ ನೋಡಿ ದೇವಾಲಯದ ಸಿಬ್ಬಂದಿಯೇ ದಂಗಾಗಿದ್ದಾರೆ. ಹೌದು, ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಅರಲಮಿಗು ರೇಣುಗುಂಬಲ ಅಮ್ಮ ದೇವಾಲಯದ ಹುಂಡಿಯಲ್ಲಿ 4 ಕೋಟಿ ರೂಪಾಯಿ ಬೆಲೆ ಬಾಳುವ ಒರಿಜಿನಲ್ ಆಸ್ತಿ ಪತ್ರ ಪತ್ತೆಯಾಗಿದೆ. ಬಳಿಕ ಈ ಆಸ್ತಿ ಪತ್ರವನ್ನ ಹುಂಡಿಗೆ ಹಾಕಿದ ವ್ಯಕ್ತಿಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಪತ್ತೆ ಮಾಡಿದ್ದು, ಈ ವೇಳೆ ಹೊಸದೊಂದು ಕತೆ ತೆರೆದುಕೊಂಡಿದೆ. ಹೀಗೆ ಕೋಟ್ಯಂತರ ಬೆಲೆಯ ಆಸ್ತಿಯನ್ನ ದೇವಸ್ಥಾನಕ್ಕೆ ನೀಡಲು ಬಯಸಿ ಆಸ್ತಿ ಪತ್ರವನ್ನ ಹುಂಡಿಗೆ ಹಾಕಿದವರ ಹೆಸರು ವಿಜಯನ್, ನಿವೃತ್ತ ಸೇನಾಧಿಕಾರಿ. ವಿಜಯನ್ ಇತ್ತೀಚೆಗೆ ದೇವಾಲಯಕ್ಕೆ ಭೇಟಿ ನೀಡಿದ್ದ ವೇಳೆ ತಮ್ಮ ಆಸ್ತಿಗೆ ಸಂಬಂಧಿಸಿದ 4 ಪುಟಗಳಲ್ಲಿರುವ ದಾಖಲೆಗಳನ್ನ ಹುಂಡಿಗೆ ಹಾಕಿದ್ದಾರೆ. ಅದರಲ್ಲಿ ಒಂದು ಆಸ್ತಿ 3 ಕೋಟಿ ಮೌಲ್ಯದ್ದಾಗಿದೆ, ಇನ್ನೊಂದು 1 ಕೋಟಿ ಬೆಲೆ ಬಾಳುತ್ತದೆ. ಇನ್ನು ಹಾಕಿರುವ ಎಲ್ಲಾ ದಾಖಲೆ ಪತ್ರಗಳು ಕೂಡ ಒರಿಜಿನಲ್ ಆಗಿವೆ. ಅಷ್ಟಕ್ಕೂ ಅವರು ತಮ್ಮೆಲ್ಲ ಆಸ್ತಿಯನ್ನ ದಾನ ಮಾಡುವ ಹಿಂದೆ ಬಹುದೊಡ್ಡ ನೋವಿನ ಕತೆ ಇದೆ. ಅದು ಕೂಡ ತಾವೇ ಸಾಕಿ ಬೆಳೆಸಿದ ಇಬ್ಬರು ಹೆಣ್ಣು ಮಕ್ಕಳೇ ಅವರ ನೋವಿಗೆ ಕಾರಣ. ಅಂದಹಾಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸದ್ಯ ನಿವೃತ್ತರಾಗಿರುವ ವಿಜಯನ್ ಅವರಿಂದ ಕಳೆದ 10 ವರ್ಷಗಳಿಂದಲೂ ಪತ್ನಿ ಪ್ರತ್ಯೇಕವಾಗಿ ವಾಸವಿದ್ದಾರೆ. ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ತಾಯಿಯ ಜೊತೆಗೆ ಇದ್ದಾರೆ. ವಿಜಯನ್ 10 ವರ್ಷಗಳಿಂದ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಹೆಂಡತಿ ಮಕ್ಕಳು ಒಂದು ಕಷ್ಟಕ್ಕೂ ಆದವರಲ್ಲ. ಆದರೆ ಈ ನಡುವೆ ಇದ್ದಕ್ಕಿದ್ದಂತೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಮಾಡುವಂತೆ ಖ್ಯಾತಿ ತೆಗೆದಿದ್ದಾರೆ. ಪದೇ ಪದೇ ಆಸ್ತಿಗಾಗಿ ಗಲಾಟೆ ನಡೆಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದರಂತೆ. ಮಕ್ಕಳಿಂದ ಆಗುತ್ತಿರುವ ಅಪಮಾನ ಕಿರುಕುಳ ಸಹಿಸಲಾಗದೆ ನೊಂದ ವಿಜಯನ್ ಆಸ್ತಿಯನ್ನೆಲ್ಲ ದೇವಸ್ಥಾನಕ್ಕೆ ಕೊಡಲು ನಿರ್ಧರಿಸಿ ಹುಂಡಿಗೆ ಆಸ್ತಿ ಪತ್ರ ಹಾಕಿದ್ದಾರೆ. ಸದ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಈ ಬಗ್ಗೆ ಖಚಿತಪಡಿಸಿರುವ ವಿಜಯನ್, ಆಸ್ತಿ ಮಾರಿಕೊಡುವಂತೆ ನನ್ನಿಬ್ಬರು ಹೆಣ್ಣು ಮಕ್ಕಳು ಒತ್ತಾಯಿಸುತ್ತಿದ್ದಾರೆ. ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳದ ಅವರಿಗೆ ನನ್ನ ಆಸ್ತಿಯಲ್ಲಿ ಹಕ್ಕಿಲ್ಲ. ಕಾನೂನು ಬದ್ಧವಾಗಿ ಆಸ್ತಿಯನ್ನ ದೇವರಿಗೆ ಕೊಡುತ್ತೇನೆ ಅಂತ ತಿಳಿಸಿದ್ದಾರೆ.